ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು 24 hours ಎಷ್ಟು ಮೈ ಹಸ್ಬೆಂಡ್ ಅಂತ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲ ಇವ್ರು ಹೇಳಿದ್ದೆಲ್ಲ ಚಾಲೆಂಜಸ್ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಇವ್ರು ಹೇಳಿದ್ದೆಲ್ಲ ಚಾಲೆಂಜಸ್ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಇವೆಲ್ಲ ಹೇಳಿದಂತ್ರ ಏನು ಮಾಡಲ್ಲ, ಇವಳು ಸುಮ್ಮನೆ ಹೇಳ್ತಾಳೆ ಅಷ್ಟೇ ಕ್ಯಾಮ್ರಾ ಹಿಡ್ಕೊಂಡು. ಮಾಡ್ತೀನಿ ಗೈಸ್, ಇವತ್ತು ಫಸ್ಟ್ ಟೈಮ್ ಇವ್ರು ಹೇಳಿದ ಕೆಲಸ ಎಲ್ಲದನ್ನು ಮಾಡ್ತಾ ತೋರಿಸ್ತೀನಿ. ಮಾಡೋಕ್ಕಾಗಲ್ಲ ಗೈಸ್, ನಾನು ಚಾಲೆಂಜ್ ಮಾಡ್ತೀನಿ, ಇವಳು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಸಂಜೆ ಪಾರ್ಟಿ ಕೊಡಿಸ್ತೀನಿ. ಏನು ಪಾರ್ಟಿ? ಅದನ್ನ ಫಸ್ಟ್ ಮಾಡು. ಇಲ್ಲ, ಫಸ್ಟ್ ಹೇಳಬೇಕು. ಫಸ್ಟ್ ಮಾಡು, ನೀನು ಫಸ್ಟ್ ಹೇಳಬೇಕು. ಫಸ್ಟ್ ಮಾಡು. ಓಕೆ, ಇವ್ರು ಹೇಳಿದ್ದೆಲ್ಲ ಕೆಲಸ ಮಾಡಿ ಇವರಿಗೆ ತೋರಿಸೋಣ. ಓಕೆ ಡನ್. ಚಾಲೆಂಜ್ ಏನು ಅಂತ ಹೇಳಿ ಕೇಳೋಣ ಅವರಿಗೆ. ಸೊ ಅವರು ಗಾಡಿ ತೊಗೊಂಡೇನೋ ಮಾಡ್ತಾ ಇದ್ದಾರೆ, ಕೇಳೋಣ ಬನ್ನಿ ಅವ್ರಿಗೆ ಏನು ಅಂತ. ಹೇಳ, ಏನು ಫಸ್ಟ್ ಚಾಲೆಂಜ್ ನಂದು? ಫಸ್ಟ್ ಚಾಲೆಂಜ್ ನೀವು ಮಾಡ್ತಿ? ಮಾಡೋಕ್ಕೆ ಕೇಳ್ತಿರುತ್ತಾನೆ, ಹೇಳಬೇಕು. ನಾನು ಗಾಡಿ ವಾಶ್ ಮಾಡಕ್ಕೆ ಹೋಗ್ತಾ ಇದ್ದೆ, ಈಗ ಆ ಗಾಡಿ ನೀನೇ ವಾಶ್ ಮಾಡು. ಆಯಿತು, ಫಸ್ಟ್ ಚಾಲೆಂಜ್ ಗಾಡಿ ಕ್ಲೀನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಗಾಡಿ ತೊಗೊಂಡು ವಾಶ್ ಮಾಡು. ಅಲ್ಲ, ನೀವು ಅದೆಲ್ಲ ಫುಲ್ ರೆಡಿ ಮಾಡಿ ಕೊಡಬೇಕು. ಆರಾಮ್ ರೆಡಿ ಮಾಡಿ, ಚಾಲೆಂಜ್ ಅಂದ್ಮೇಲೆ ವಾಶ್ ಮಾಡ್ಬೇಕಾದ್ರೆ ಎಲ್ಲ ನಿಮ್ಗೆ ಹೆಂಗೆ ಬೇಕೋ ಹಂಗೆ ವಾಶ್ ಮಾಡ್ತಾರೆ. ಸರಿ, ಆಯಿತು. ಅದು ಪಳ ಪಳ ಅಂತಿರ್ಬೇಕು ಗಾಡಿ, ಅವಾಗಷ್ಟೇ ನೀನು ಚಾಲೆಂಜಲ್ಲಿ ಗೆದ್ದೇನೆ. ಓಕೆ, ಫಸ್ಟ್ ಚಾಲೆಂಜ್ ಎಕ್ಸೆಪ್ಟೆಡ್. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನೋಡಿ, ಇವಳು ಗಾಡಿ ತಳ್ಕೊಂಬಂದು ವಾಶ್ ಮಾಡು ಅಂತ ಹೇಳಿದ್ರೆ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಬಂದು ವಾಶ್ ಮಾಡ್ತಾಳೆ. ನಿಲ್ಸಿರೋದು ನೋಡ್ರಿ, ನೋಡಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾಳೆ, ಗಾಡಿ ಜಗ್ಗಕ್ಕೆ ಆಗ್ತಿಲ್ಲ. ಇವಾಗ ಮತ್ತೆ ನಾನೇ ಹೋಗ್ಬೇಕು ಇವಾಗ ಗಾಡಿ ಜಗ್ಗಕ್ಕೆ. ನೋಡಿ ಇವಳ ಅವಸ್ಥೆ ನೋಡಿ. ಬ್ರೇಕ್ ಬಿಡಮ್ಮ, ಅದನ್ನು ಸ್ಟಾರ್ಟ್ ಮಾಡೇ ಮಾಡ್ಬೇಕಲ್ಲ. ಬಕೆಟ್ ತೊಗೊಂಬಂದು ಬಟ್ಟೆ ತೊಗೊಂಡಿದ್ದಾಳೆ ನೋಡಿ. ಗಾಡಿ ತೊಗೊಂಬಂದು 3 months ಆಯಿತು. ಇವತ್ತು ಗಾಡಿಗೆ ವಾಶ್ ಮಾಡೋಕ್ಕೆ ಬಂದಿದ್ದಾಳೆ. ಒಂದು ದಿವಸನೂ ಗಾಡಿ ವಾಶ್ ಮಾಡ್ತಿಲ್ಲ. ಇವತ್ತು ಚಾಲೆಂಜ್ಗೋಸ್ಕರ ಗಾಡಿ ತೊಳೆಯಕ್ಕೆ ಬಂದಿದ್ದಾಳೆ ಇವತ್ತು. ಅದು ಗಾಡಿ ತೊಳಿತಿರೋದು ನೋಡಿ, ಹೆಂಗೆ ತೊಳಿತೀರ ನೋಡಿ. ಇದು ನೋಡಿದ್ರೆ ಏನು ನೆನ್ಪು ಬರುತ್ತೆ ಹೇಳಿ, ಚಿಕ್ಕ ಮಕ್ಕಳದು. ಸೇಮ್ ಹಿಂಗೆ ತೊಳಿತಾರಲ್ಲ ಅವಾಗ. ನೋಡಿರಿ, ಆಯಿತು ಗಾಡಿ ತೊಳೆದು. ಅಲ್ಲಿ ನೋಡಿ ಕಾಣಿಸ್ತಿ ನೋಡಿ, ಆಗಲೇ ಗಾಡಿ ತೊಳೆದಾಯ್ತು. ಯಾವುದೋ ಒಂದು ಬಟ್ಟೆ ಹಿಡ್ಕೊಂಬಂದಾಳೆ. ಅದು ಬಟ್ಟೆ ಕೈಯಲ್ಲಿ ನಿಲ್ತಿಲ್ಲ, ಹಂಗೆ ಹಿಡ್ಕೊಂಬಂದಾಳೆ ಬಟ್ಟೆನ. ಇಲ್ಲೊಂದು ಬಟ್ಟೆ ತಗೊಂಡ್ಲಿ ಇವಾಗ. ಆ ಸೀಟೇ ತೊಳೆದಿಲ್ಲ, ಸೀಟ್ ಹೊರಿಸ್ತಾವೆ. ಇವಾಗ ಗಾಡಿ ತೊಳೆಯೋದು ಆಯ್ತು. ಒಂದು 2 ಸೆಕೆಂಡಲ್ಲಿ ಗಾಡಿ ತೊಳೆದ್ಬಿಟ್ಲು. ಅಂತ ಕೊಟ್ಟು ಫಸ್ಟ್ ಚಾಲೆಂಜ್ನ ಮುಗಿಸಿದೆ. ಸೊ ಇವ್ರಿಗೆ ಕೇಳೋಣ ಇವಾಗ ನೆಕ್ಸ್ಟ್ ಚಾಲೆಂಜ್ ಏನು ಅಂತ. ರೀ, ಚಾಲೆಂಜ್ ಏನು? ಫಸ್ಟ್ನೇ ಚಾಲೆಂಜ್ ಮಾಡಿಲ್ಲ, ಇಲ್ಲ, ಫಸ್ಟ್ ನೋಡ್ರಿ, ಗಾಡಿ ಹಂಗೆ ಪಳ 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 ಅಂತ ಹೊಳಿತೈತೆ, ನಂತರನೇ ಸೇಮ್ ಆಗೈತೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾನು ಫಸ್ಟ್ ನಾನೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದೀನಿ. ಗಾಡಿ ಓಡಿಸಿರೋದು ನಾನು. ನೆಕ್ಸ್ಟ್ ಪಾರ್ಟಿ ನಾನು ಕೊಡಿಸ್ತೀನಿ, ಬಿಲ್ ಇವಳು ಕೊಡಿಸ್ಲಿ. ಚಾಲೆಂಜ್ ಹೇಳಿ. ಪಾರ್ಟಿ ಕರ್ಕೊಂಡು ನಾನು ಕೊಡಿಸ್ತೀನಿ, ಬಿಲ್ ಇವಳು ಕೊಡ್ತಾಳೆ. ನೆಕ್ಸ್ಟ್ ಚಾಲೆಂಜ್ ಹೇಳಿ. ನೆಕ್ಸ್ಟ್ ಚಾಲೆಂಜ್ ಏನು ಮಾಡ್ತೀವಿ? ನಕ್ಕವ್ ನೋಡ್ರಿ, ಮೆಣಸಿನ್ಕಾಯಿ ಕೊಟ್ಟಿದ ತಕ್ಷಣ ತಿನ್ನು. ಚಾಲೆಂಜಸ್ ಅಂತಿದ್ದೆ, ತಿನ್ನು ತೋರಿಸು. ತಿನ್ನಮ್ಮ, ಕ್ಯಾಮ್ರಾ ನೋಡ್ತಿದ್ದೆ ಯಾಕೆ? ತಿನ್ನು. ಇಲ್ಲ, ಏನೂ ಇಲ್ಲ, ನೀರು ಕುಡಿಬೋದು ಅಷ್ಟೇ. ಬೇಗ. ನಿನಗೆ ಹೆಂಗೆ ಬೇಕಂತೀನಿ. ಒಟ್ಟಿನಲ್ಲ ಇಡೀ ಮೆಣಸಿನ್ಕಾಯಿ ಖಾಲಿ ಆಗಬೇಕು. ಇಲ್ಲ, ಖಾರ ಇರಲ್ಲ. ಮೆಣಸಿನ್ಕಾಯಿ ಯಾವಾಗ ಖಾರ ಇರುತ್ತೆ? ಏನು ತಪಾಸ್ ಮಾಡ್ತಿದ್ವಿ? ಒಳ್ಳೆ ಇದು ಜಗದಂಗೆ ಆಗ್ತೈತೆ ನೋಡಿ. ಇರಲಿ ಏನಾಗಲ್ಲ. ಅಂತೂ ಇಂಥ ಚಾಲೆಂಜಲ್ಲಿ ಗೆದ್ಬಿಟ್ರು. ಆಯ್ತಾ ನೋಡಿ, ಇಂಥ ಚಾಲೆಂಜಲ್ಲಿ ಗೆದ್ರು ಇವರು. ಇವಾಗ ನೆಕ್ಸ್ಟ್ ಚಾಲೆಂಜ್ ಏನು ಕೊಡೋಣ? ನೀರು ಕುಡಿತಾ ಇಲ್ಲ ನೋಡಿ. ಇವಾಗ ಜಿಮ್ ಮಾಡಿ ಸುಸ್ತಾಗೈತೆ, ನಿಮ್ಗೆ ಕುಡಿಯೋಕೆ ಏನಾದ್ರು ಮಾಡ್ಕೊಂಬ ಹೋಗಿ. ಸರಿ, ಒಳ್ಳೆ ಟೇಸ್ಟ್ ಮಾಡ್ತಿದ್ದಾಳೆ, ಆಮೇಲೆ ನಂಗೆ ಕೊಡೋದು. ಜಿಮ್ ಮಾಡಿ ನೀವಷ್ಟೇ ಟಾಸ್ಕ್ ಮಾಡಿ ನಾನು ಸುಸ್ತಾಗಿದ್ದೀನಿ. ಗಾಡಿ ಎಲ್ಲ ತೊಳೆದು ನನಗೆ ಸ್ವಲ್ಪ ಎನರ್ಜಿ ಬೇಕಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಹೊರಗಡೆ ಹೋಗಬೇಕು. ಇವಾಗ ನೆಕ್ಸ್ಟ್ ಚಾಲೆಂಜ್ಗಳಿಗೆ ಇವಳು ಬೇಗ ರೆಡಿ ಆಗ್ತಾಳೋ ನಾನು ಬೇಗ ರೆಡಿ ಆಗ್ತೀನಿ ಅಂತ ಹೇಳಿ. ಯಾರು ಬೇಗ ರೆಡಿ ಆಗ್ತಾರ ಅಂತ ನೋಡೋಣ. ನೋಡೋಣ ಯಾರು ಬೇಗ ರೆಡಿ ಆಗ್ತಾರೆ. ನಾನೇ ಬೇಗ ರೆಡಿ ಆಗ್ತೀನಿ. ಚಾಲೆಂಜ್ ನಾನೇ ಬೇಗ ರೆಡಿ ಆಗ್ತೀನಿ. ಆಯ್ತು, ಬೇಗ ಹೋಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವ್ರು ಕೊಟ್ಟಿದ್ದ ಚಾಲೆಂಜಲ್ಲಿ ನಾನೇ ವಿನ್ ಆಗಿ ಬೇಗ ರೆಡಿ ಆಗಿದ್ದೀನಿ. ಇವರಿಗೆ ಮೇಕಪ್ ಮಾಡ್ಕೊಂಡ್ರೆ ಇಷ್ಟ ಆಗಲ್ಲ, ಹಾಗಾಗಿ ಬೇಗ ರೆಡಿ ಆಗಿದ್ದೀನಿ. ಮುಖಕ್ಕೆ ಏನೇನು ಅಪ್ಲೈ ಮಾಡ್ಕೊಂಡಿಲ್ಲ, ಕುಂಕುಮ ಒಂದು ಇಟ್ಕೊಂಡಿದ್ದೀನಿ. ಚಾಲೆಂಜಸ್ ಬೇರೆ ಕಡೆ ಕಂಟಿನ್ಯೂ ಮಾಡೋಣ.
ಏನಪ್ಪ ನಿಂದು? ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ದೇವರಾಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೇಡ, ಹುಚ್ಚುಡಿದ್ ಬಿಡ್ತೆ ನನಗೆ. ನನ್ನ ಮಗನೇ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಇದು ಬ್ಲಡ್ ಜಾಸ್ತಿ ಕರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಪಾಪ ಯಾರೋ ಬ್ಲಡ್ ಇಲ್ಲ ಕೊಟ್ಟು ಬರೋಣ ಅಂತ. ರಕ್ತ ಜಾಸ್ತಿ ಇರ್ತೀನಿ ಅಂತ ನನ್ನ ರಕ್ತ ಇವಳೆ ಜಾಸ್ತಿ ಆಗ್ತದೆ. ಬ್ಲಡ್ ಅದು ಬಂದ್ವಿ. ಓ ನಮ್ಮ ನಾಯಕ ಇಲ್ಲೇ ಇದ್ದಾನೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಧನ್ವಿತಾ, ಇವಾಗ ನಂಗೊಂದು ಚಾಲೆಂಜ್ ಕೊಡ್ಬೇಕು ಅಂದ್ರೆ ಏನು ಕೊಡ್ಬೋದು ನಿಮ್ಮ ಅವನ ಪರವಾಗಿ? ಏನು ಚಾಲೆಂಜ್? ಏನು ಚಾಲೆಂಜು? ನೀವು ಆ ಇಷ್ಟು ಆಟನ 10 ಮಿನಿಟ್ಸ್ ಅಲ್ಲೇ ಬೇಗ ಆಟ ಆಡ್ಕೊ ಬಂದಷ್ಟೇ. ಓಕೆ ಸರ್, ನನ್ನ ಜೊತೆ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ? ನಾನು ಒಬ್ಬಳು ಆಟ ಆಡ್ಬೇಕಾ? ಇವನ್ ಬರ್ತಾನೆ ಮತ್ತೆ ಆಡ್ಬೇಕು. ನಾನು ಅವನು ಅಷ್ಟೇನಾ? ಅವ್ನು ಚಿಕ್ಕವನಾಗ್ತಾನೆ ನನ್ನ ಜೊತೆ ಆಟ ಆಡಕ್ಕೆ. ಚಿಕ್ಕನಾಗ್ತಾನೆ ಅಂತ ಇವನ್ ಕರ್ಕೊ. ಆಯ್ತು. ಬಿದ್ದ ಅಣ್ಣ ಬಿದ್ದ. ಬನ್ನಿ ಏ ಬುಮಾ ಬಾ ಬೇಗ. ಹಾಗೆ ಬೇಗ ಹಾಗೆ ಹಾಗೆ ಇದನ್ನ ಮಾಡಕ. ಹಾಗೆ ಜೋಕಲೆ ಜೋಕಲೆ ಚಾಲೆಂಜ್ ಇಲ್ಲ, ನೀವೇ ದುಃಖ ಅಂತ ಆಡ್ಬೇಕು ಗೊತ್ತಿಲ್ಲ. ಹಾಗೆ ಫೈನಲಿ ಈ ಪಾರ್ಕಲ್ಲಿ ಚಾಲೆಂಜಸ್ ಮುಗಿದಂತೆ. ನೆಕ್ಸ್ಟ್ ಕಡೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲಿಗೂ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ನನಗೆ ಅನ್ಸೋ ಮಟ್ಟಿಗೆ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಪಾರ್ಕ್ ಇದೆ, ಅಲ್ಲಿ ಕರ್ಕೊಂಡು ಹೋಗೋದಂತೆ. ಬಟ್ ಅಲ್ಲಿ ಏನು ಚಾಲೆಂಜಸ್ ಕೊಡ್ತಾರೆ ಗೊತ್ತಿಲ್ಲ. ನಿಮಗೆ ಗೊತ್ತಾ? ನನಗೆ ಗೊತ್ತು. ನಿಮಗೆ ಗೊತ್ತಾ ಏನು ಚಾಲೆಂಜಸ್ ಕೊಡ್ತೀರಿ ನೆಕ್ಸ್ಟ್ ಅಂತ? ನೆಕ್ಸ್ಟ್ ನಾವೇ ಮಾಡೋದು. ನನ್ನ ಜೊತೆ 2 ಪ್ರಾಣಿಗಳು ಬೇರೆ ಇದಾವೆ ಇನ್ನು. ಇವ್ರ ಜೊತೆ ಸೇರ್ಕೊಂಡು ನನ್ನ ಹೇಳ್ತಿದ್ದಾರೆ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾನು ರೆಡಿ ಇದ್ದೀನಿ. ಇದು ಲಾಸ್ಟ್ ಚಾಲೆಂಜ್ ಅಂತ ಇವತ್ತಿಗೆ. ಸೊ 24 ಸೇಯಿಂಗ್ ಎಸ್ 24 hours ಟು ಮೈ ಹಸ್ಬೆಂಡ್ ಚಾಲೆಂಜ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಅವ್ರು ಎಲ್ಲಿವರೆಗೂ ಸಾಕು ಅಂತಾರೋ ಅಲ್ಲಿವರೆಗೂ ಅಲ್ಲಿನ ತೂಗಬೇಕು. ಇದನ್ನ ವೀಡಿಯೋ ಮಾಡೋರಿಗೆ ಸದ್ಯಕ್ಕೆ ಫೋಟೋಗ್ರಾಫರ್ ನಮ್ಮ ಕಡೆ ಮಿಸ್ ಧನ್ವಿತಾ ಅವರಿದ್ದಾರೆ. ಅವ್ರು ವೀಡಿಯೋ ಮಾಡ್ಕೊಡ್ತಾರೆ, ನೋಡೋಣ ಅವ್ರು ಹೆಂಗೆ ವೀಡಿಯೋ ಮಾಡ್ತಾರೋ ಗೊತ್ತಿಲ್ಲ. ಹೇಗೆ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಮದುವೆ ಆಗಿ 2 ವರ್ಷ ಆದ್ಮೇಲೆ ನಿಂತು ಜೋಕಾಲಿ ಹಾಕ್ತಿರ್ತಾಳೆ, ದಿನ ತೂಗಿತಾಳೆ. ತೂಗ್ತಿದ್ದಾರೆ ಅಂದ್ರೆ ನಿಮಗೆ ಫೋಟೋಗ್ರಾಫರೇ ತೆಗೆಯಲ್ಲ. ನಾವೇ ತೂಗ್ಬೇಕು. ನೀವೇ ಅಂದ್ರೆ ಎಷ್ಟು ಬೇಕು ಅಷ್ಟು ತೂಗ್ಬೇಕು. ನಾವು ಹೂ ಅನ್ನೋವರೆಗೂ ಏನೂ ಆಗಲ್ಲ. ಅನ್ನೋದ್ರಿಂದ ಹಳ್ಳಿ ಹಾ ಕಾಣ್ತಿದ್ದೀರಾ? ಇವರು ಪ್ರಶಾಂತ್ ಅಂತ, ಇವರು ಪ್ರಶಾಂತ್ ಅಂತ, ಇವರು ಮನುಷ್ಯ ಅಂತ. ಪ್ರಶಾಂತ್ ಹಿಂಗೇನಾಗಬೇಕು? ಈ ಪ್ರಶಾಂತ್ ಅಂದ್ರೆ ಹಿಂಗೆ ಬೇಕು. ಸಾಕು ಗಾಯ್ಸ್, ಸಾಕು. ಲೈಕ್ ಅಂಡ್ ಸಬ್ಸ್ಕ್ರೈಬ್. ಟಾಟಾ ಬಾಯ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವಿಡಿಯೋಸ್ಗಳು ನಿಮ್ಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.